Hello, welcome back to Karnataka Auction Properties YouTube channel. Guys, ನಿನ್ನೆ ಸೇಮ್ ಟೈಮಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ KHP ಸೈಟ್ಸ್ ಅಂತ ಈ ವಿಡಿಯೋ ಹಾಕಿದ್ದೆ ಫಸ್ಟ್ ವಿಡಿಯೋ. ಪ್ರಾಬಬ್ಲಿ ಕ್ಲೋಸ್ ಟು 1000+ ಸೈಟ್ಸ್ ಅಕ್ರಾಸ್ ಕರ್ನಾಟಕ 18 ಲೇಔಟ್ಸಲ್ಲಿ ಬಂದಿದೆ. 2-3 ದಿವಸದಿಂದ KHP ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ. ಸೊ ಬಟ್ ನಾವು KHP ವೆಬ್ಸೈಟ್ ಇಸ್ ಬ್ಯಾಕ್ ಟು ನಾರ್ಮಲ್. ಗುಡ್ ಪಾರ್ಟ್ ಇಸ್ ಸೈಮಲ್ಟೇನಿಯಸ್ಲಿ KHP ಆಕ್ಷನ್ ಕೂಡ ನಡೀತಾ ಇದೆ. ಮಲ್ಟಿಪಲ್ ಒಂದು 20-25 ಲೊಕೇಶನಲ್ಲಿ ಕ್ಲೋಸ್ ಟು 450 ಸೈಟ್ಸ್. ಓಕೆ, ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ನೋಟಿಫಿಕೇಷನ್ ಎಲ್ಲೆಲ್ಲಿದೆ ಏನೇನಿದೆ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಹೇಳ್ತೀನಿ. ಪ್ರಾಬಬ್ಲಿ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ರೆ ಇಟ್ಸ್ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. KHP ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿ. ಅದ್ರ ಜೊತೆಗೆ ಕರ್ನಾಟಕದ ಯಾವ್ಯಾವ ಡಿಸ್ಟಿಕಲ್ಲಿ ಕೂಡ ಬಂದಿದೆ ಕೂಡ ಹೈಲೈಟರ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ. ಮೋರ್ ದ್ಯಾನ್ 415 ಸೈಟ್ಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಆಕ್ಷನ್ ಸಂಬಂಧಪಟ್ಟಿದ್ದಿರುತ್ತೆ. ನಾನು ನಿನ್ನೆ ಹಾಕಿರುವಂಥ ವಿಡಿಯೋ ಅಲಾಟ್ಮೆಂಟ್ ಸಂಬಂಧಪಟ್ಟದ್ದು ಇರುತ್ತೆ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆಕ್ಷನ್ ಆ್ಯಂಡ್ ಅಲಾಟ್ಮೆಂಟ್. ಆಕ್ಷನ್ ಅಂದ್ರೇನು, ಅಲಾಟ್ಮೆಂಟ್ ಏನು ತುಂಬ ನಮ್ಮ ಸಬ್ಸ್ಕ್ರೈಬಿಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಪ್ರಾಬ್ಲಿ ನಾಳೆ ನಾಡ್ದಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಆಕ್ಷನ್ ಅಲಾಟ್ಮೆಂಟ್ ಅನ್ನೋ ಜನರಲ್ ವಿಡಿಯೋ ನಾನು ಬಿಡ್ತೀನಿ, ಅದನ್ನು ನೋಡೋಣ. ಜಸ್ಟ್ ರಿಮೆಂಬರ್, ಡೋಂಟ್ ಗೆಟ್ ಕನ್ಫ್ಯೂಸ್ ಬಿಟ್ವೀನ್ ಇಲ್ಲಿ ಅಪ್ಲೈ ಮಾಡಲ ಅಲ್ಲಿ ತೊಗೊಳ್ಳ. ಸ್ಟ್ರಾಟಜಿಕ್ಲಿ ನೀವು ಎಲ್ಲಿಯವರು ನಿಮ್ಮ ಏನು ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ನೀವು ಪ್ರೊಸೆಸ್ ಮಾಡಿ. KHP ಅವರು ನೋಟಿಫಿಕೇಷನ್ ಜೊತೆ ಯಾವ್ಯಾವ ಡಿಸ್ಟಿಕಲ್ಲಿದೆ ಅಂತ ಜಿಯೋ ಟ್ಯಾಗು ಬಿಟ್ಟಿದ್ದಾರೆ. ಈ ಜಿಯೋ ಟ್ಯಾಗ್ ಸಹಾಯದಿಂದ ನೀವು ಎಕ್ಸಾಕ್ಟ್ಲಿ ಎಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿ ಹೋಗಿಬಿಟ್ಟು ನ್ಯಾವಿಗೇಷನ್ನ ಮಾಡ್ಬೋದು. ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ಹೆಂಗಂದರೆ ಇಲ್ಲಿ ನೋಡಿ, ಕೆಂಗೇರಿ ಬಂಡೇಮಠ KHP ಕೂಡಲ್ಲಿ ಬಿಟ್ಟಿದ್ದಾರೆ. ಮೋರ್ ದ್ಯಾನ್ 10-15 ಸೈಟ್ಸ್ ಇದೆ. ಅದನ್ನು ಕೂಡ ನ್ಯಾವಿಗೇಟ್ ಮಾಡ್ಬೋದು. ಸೊ ಈ ಮಾಹಿತಿನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ನೀವು ಆಕ್ಷನ್ ಆಗಿರೋದ್ರಿಂದ KPPಯಲ್ಲಿ ಲಾಗಿನ್ ID ಕ್ರಿಯೇಟ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಟ್ ಈಸ್ ಮಸ್ಟ್ ದ್ಯಾಟ್ KPPಯಲ್ಲಿ ನೀವು ನಿಮ್ಮ ಲಾಗಿನ್ ಐಡಿಯ ಕ್ರಿಯೇಟ್ ಮಾಡಿ ಇಟ್ಕೊಂಬಿಡಿ. ಸೊ ಆ KPPಯಲ್ಲಿ ಹೋಗಿ ಮೈ ಆಕ್ಷನ್ ಇದರಲ್ಲಿ ಪಬ್ಲಿಷ್ಡ್ ಮತ್ತು KHP ಕೊಟ್ಟರೆ ಯು ಕ್ಯಾನ್ ಸಿ ಆಲ್ರೆಡಿ ಡೇಟಾ ಲೋಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡಿ, ನಂಜನಗೂಡು ಮೈಸೂರ್ದು ಲೋಡ್ ಆಗಿದೆ. ಮೋರ್ ದ್ಯಾನ್ 30-40 ಪೇಜಸ್ ಇದೆ. ನೀವು ಅದನ್ನು ಎಕ್ಸಾಕ್ಟ್ಲಿ ಹುಡುಕಿಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು. ಸೊ ನಿಮಗೆ KPP ಅಂದರೆ ಏನು, KPPಯಲ್ಲಿ ಹೆಂಗೆ ಲಾಗಿನ್ ಮಾಡಬೇಕು, KPPಯಲ್ಲಿ ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂತ ಹೇಳಿ ನಂದೊಂದು 2 ಓಲ್ಡ್ ವೀಡಿಯೋಸ್ ಇದೆ ಪ್ರೀವಿಯಸ್ಲಿ ಲೋಡ್ ಮಾಡಿರೋದು. ನನ್ನ ವಿಡಿಯೋ ಸೆಕ್ಷನ್ಗೆ ಬಂದು ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ you will see these 2 videos which are in red color. I'll show you that. These 2. Can you see this? How to submit bid in KPP is very important. Adanna nodi. How to log into KPP is also is very important. Get it done. It's only for a new subscriber ge. Ee eradu video description nanna ee video ಕೆಳಗಡೆ ಹಾಕಿರ್ತೀನಿ. ಈಸಿಯಾಗಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ಬಿಡಿ. That's important. Second thing, every subscriber of my channel are eligible to get a 1 free consultation. It can be a 5 minutes, 10 minutes, 1 minutes. ನೀವು ಹೆಂಗೆ ನನ್ನ ಜೊತೆ ಬರ್ತೀರಲ್ವ ವಿತ್ ಡೀಟೇಲ್ಸು ಅದ್ರ ಮೇಲೆ ನಿಮಗೆ ನಾನು ಗೈಡ್ ಮಾಡ್ತೀನಿ. ಸೊ 99% ಐ ಥಿಂಕ್ ಎಲ್ಲ ಟಾಪಿಕನ್ನು ನಾನು ಪ್ರತಿಯೊಂದು ವಿಡಿಯೋ ಅಲಾಟ್ಮೆಂಟ್ ಆಗಲಿ ಆಪ್ಷನ್ ಬಂದಾಗ ಕವರ್ ಮಾಡಿರ್ತೀನಿ. ಅದರಲ್ಲಿ ಏನಾದರೂ ಮಿಸ್ ಆದರೆ ಕಮೆಂಟ್ ಮಾಡಿ. ವೆರಿ ನೆಕ್ಸ್ಟ್ ಡೇ ಐ ವಿಲ್ ಆನ್ಸರ್ ಆ್ಯಂಡ್ ಕ್ಲಿಯರ್ ಇಟ್ ಆಫ್. ಇನ್ ಕೇಸ್ ನಿಮ್ಮ ಹತ್ರ ಡೌಟ್ಸ್ ಇದ್ದರೆ ಎಲ್ಲ ಡೌಟನ್ನು ಲೀಸ್ಟ್ ಡೌನ್ ಮಾಡಿಕೊಂಡು you come through WhatsApp ಬಂದು ಕೇಳಿ. ಇಫ್ ದೋಸ್ ಆರ್ ಈಸಿ ಕ್ವಶನ್ ವಿಚ್ ಐ ಆಮ್ ನಾಟ್ ಕವರ್ಡ್, ನಾನು ನಿಮ್ಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ಇಫ್ ದೋಸ್ ಆರ್ ವೆರಿ ಕಾಂಪ್ಲಿಕೇಟೆಡ್ ನಾಟ್ ಕವರ್ಡ್ ಆಗಿದ್ದರೆ ಐ ವಿಲ್ ಟ್ರೈ ಟು ಕ್ಯಾಸ್ಕೇಡ್ ಇನ್ಫಾರ್ಮೇಷನ್ ಟು ವೈಡರ್ ಆಡಿಯನ್ಸ್. ಸೊ ನೀವು ಎಲ್ಲ ನೋಡಿ ಎಲ್ಲ ತಿಳ್ಕೊಂಡು ಬಂದುಬಿಟ್ಟು ಸರ್ EWS ಅಂದ್ರೇನು, LIG ಅಂದ್ರೇನು, ಅದಕ್ಕೋಸ್ಕರ ನೀವು ಕಾಲ್ ಮಾಡಿದ್ರೆ ಪ್ರಾಬಬ್ಲಿ ಐ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ಐ ವಿಲ್ ಆನ್ಸರ್ ದೋಸ್ ಆಲ್ಸೋ. ಆ ಥರ ತುಂಬ ಆಗಿದೆ. ಇಟ್ಸ್ ನಾಟ್ ನ್ಯೂ ಟು ಮಿ. ಇಟ್ಸ್ ಲಾಸ್ ಫಾರ್ ಯು. ನೀವು ಕಾಲ್ ಮಾಡಿ ಸರ್ ಅಫಿಡಿಯೇಟ್ಗೆ 20 ರೂಪಾಯಿ ತೊಗೊಳ್ಳ, 100 ರೂಪಾಯಿ ತೊಗೊಳ್ಳ, ಇಟ್ಸ್ ಅ ಬಿಗ್ ಲಾಸ್ ಫಾರ್ ಯು. ನೀವು ಕಾಲ್ ಮಾಡಿ ಸರ್ ನನ್ನ ಹೆಸರಲ್ಲೇ 2 ಹಾಕ್ಲಾ, ಇಟ್ಸ್ ಅ ಲಾಸ್ ಫಾರ್ ಯು. ನೀವು ಕಾಲ್ ಮಾಡಿ ಸರ್ ಯಾವ ಲೊಕೇಶನ್ ಹಾಕಲಿ ಅಂತ ನನ್ನ ಕೇಳಿದ್ರೆ ಇಟ್ಸ್ ಅ ಬಿಗ್ ಲಾಸ್ ಫಾರ್ ಯು. ಐ ವಿಲ್ ನಾಟ್ ಆನ್ಸರ್ ದ್ಯಾಟ್. ಸೊ ನೀವು ಕಾಲ್ ಮಾಡಿ ಸರ್ ಪೇಮೆಂಟನ್ನು ಡೆಬಿಟ್ ಕಾರ್ಡಲ್ಲಿ ಕೊಟ್ಟರೆ ಒಳ್ಳೇದಾ, ಕ್ರೆಡಿಟ್ ಕಾರ್ಡಲ್ಲಿ ಕೊಟ್ಟರೆ ಒಳ್ಳೇದಾ, ಇಟ್ಸ್ ಅ ಲಾಸ್ ಫಾರ್ ಯು. ಸೊ ಫೋನ್ ಮಾಡಿ ಸರ್ ವೆಬ್ಸೈಟ್ ವರ್ಕ್ ಆಗ್ತಾ ಇಲ್ಲ ಅಂತ ಕಾಲ್ ಮಾಡೋಕ್ಕೆ ನನ್ನ ಕೇಳಿದ್ರೆ ಯು ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಇಟ್ಸ್ ಅ ಲಾಸ್ ಫಾರ್ ಯು. ಸೊ ಹಾಗಾಗಿ ಬೇಸಿಕ್ ಕ್ವಶನ್ಸ್ ಎಲ್ಲ ಕವರ್ ಆಗಿರುತ್ತೆ. ಯು ಶುಡ್ ಬಿ ವೆರಿ ಸ್ಮಾರ್ಟ್ ಗೈಸ್. ಟೈಮ್ ಈಸ್ ಅ ಮನಿ ನೌ ಡೇಸ್. ಐ ಆಮ್ ಸ್ಟಿಲ್ ಗಿವಿಂಗ್ ಯು ಫ್ರೀ ಕನ್ಸಲ್ಟೇಷನ್ ಆಸ್ ಅ ಫಸ್ಟ್ ಕಾಲ್. You kill my 1 hour, I am more happy to talk to you.
ನನಗೆ ವಾಟ್ಸಪ್ ಮಾಡಿ ಬೈ ಮಾಡಿ. ಯು ಶುಡ್ ಬಿ ಸಮ್ವೇರ್ ಕಮ್ ಬ್ಯಾಕ್ ಟು ಮಿ ಸರ್, ಐ ಆಮ್ ಲುಕಿಂಗ್ ಫಾರ್ ಅನ್ ಇನ್ವೆಸ್ಟ್ಮೆಂಟ್, ನನ್ನ ಹತ್ರ 5 ಲಕ್ಷ ಇದೆ, ನಾನು ಏನು ಮಾಡ್ಬೋದು, ನೀವು ನನಗೆ ಆಪ್ಷನ್ ಕೊಡಿ. ಪ್ರಾಬಬ್ಲಿ ಅದು ದಟ್ ವುಡ್ ಬಿ ಅ ಬೆಸ್ಟ್ ಟಾಪಿಕ್ ಆನ್ ದ ಟೇಬಲ್ ಟು ಡಿಸ್ಕಸ್. ಎಲ್ಲಿ 5 ಲಕ್ಷದಲ್ಲಿ ಏನೇನು ಮಾಡ್ಬೋದು, ಎಲ್ಲಿ 10 ಲಕ್ಷದಲ್ಲಿ ಏನೇನು ಮಾಡ್ಬೋದು, ಎಲ್ಲಿ 1 ಕೋಟಿಯಲ್ಲಿ ಏನೇನು ಮಾಡ್ಬೋದು. ದಟ್ಸ್ ಹೌ ಯು ಶುಡ್ ಬಿ. ಸರ್ ಅಥವಾ ನನಗೆ ಅಲಾಟ್ಮೆಂಟ್ ಆಗಿದೆ ಸರ್, ಐ ಹ್ಯಾವ್ ಅ ಮನಿ ಬಟ್ ಐ ಡೋಂಟ್ ವಾಂಟ್ ಟು ಪೇ, ಲೋನ್ಗೆ ಹೋಗ್ಬೇಕು ನಾನು ಅನ್ಕೊಂಡಿದ್ದೀನಿ, ವಾಟ್ ವುಡ್ ಬಿ ದ ಬೆಸ್ಟ್ ಟೈಮ್. ಪ್ರಾಬಬ್ಲಿ ಅಗೇನ್ ಐ ವಿಲ್ ನಾಟ್ ಗೈಡ್ ಯು ಅಗೇನ್. ಅದು ಒಂದು ಒಳ್ಳೆ ಟಾಪಿಕ್ ಆಗಿರುತ್ತೆ ಡಿಸ್ಕಷನ್ ಮಾಡಲಿಕ್ಕೆ, ವಾಟ್ ಇಸ್ ಬೆಸ್ಟ್, ವಾಟ್ ಇಸ್ ನಾಟ್ ಬೆಸ್ಟ್ ಅಂತ. ಈ ಥರ ಕ್ವಶನ್ ತೊಗೊಂಡು ಬನ್ನಿ. ಆರ್ ಎಲ್ಸ್ ಯು ಕಮ್ ಟು ಮೀ ಸರ್, ಗೈಡ್ ಮೀ ಲೈಕ್ ದಿಸ್ ಇಸ್ ಮೈ ಐಡಿಯಾ, ಪ್ಲಾನ್ 1, ಪ್ಲಾನ್ ಬಿ, ಪ್ಲಾನ್ ಸಿ, ವಾಟ್ ವರ್ಕ್ಸ್ ಬೆಸ್ಟ್ ಫಾರ್ ಮೀ, ಫಾರ್ ಮೈ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಇಂಟ್ರೆಸ್ಟ್ ಆಫ್ ಪರ್ಸ್ನಲ್ ಯೂಸ್ ರಿಯಲ್ ಎಸ್ಟೇಟ್. ಆ ಥರ ಬಂದರೆ ಇಟ್ ವಿಲ್ ಬಿ, ನನಗೂ ಕೂಡ ಒಳ್ಳೆ ಲರ್ನಿಂಗ್ ಆಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಈ ಥರ ಮೀನಿಂಗ್ಫುಲ್ ಡಿಸ್ಕಷನ್ ಆರ್ ರಿಯಲಿ ವೆರಿ ನೈಸ್. ತುಂಬ ಜನ ಇದೇ ಥರ ಮಾಡ್ತಾರೆ. ಬಟ್ ಕೆಲವೊಂದು ಜನ ವಿಡಿಯೋ ನೋಡ್ದಲ್ಲೇ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿಕೊಂಡು ಚಿಕ್ಕ ಕ್ವಶನ್ಗೆಲ್ಲ ಮಾಡ್ತೀರಾ. ಐ ಆಮ್ ವೆರಿ ಹ್ಯಾಪಿ ಟು ಆನ್ಸರ್, ಬಟ್ ಮೇಕ್ ಯೂಸ್ ಆಫ್ ಮೈ ಟೈಮ್ ಪ್ರಾಪರ್ಲಿ ಸಿನ್ಸ್ ಐ ಆಮ್ ಗಿವಿಂಗ್ ಯು ಫಾರ್ ಫ್ರೀ. ಓಕೆ, ಸೊ ದಟ್ಸ್ ಹೌ. ಇಫ್ ಎನಿಬಡಿ ಈಸ್ ಅಪ್ಲೈಯಿಂಗ್, ಆಲ್ರೆಡಿ ಅಪ್ಲೈಡ್ KHB ವೆಬ್ಸೈಟ್ ಬ್ಯಾಕ್ ಟು ನಾರ್ಮಲ್, ಪ್ಲೀಸ್ ಹೋಗ್ಬಿಟ್ಟು ಅಪ್ಲೈ ಮಾಡಿ. ನಿಮಗೆ ತೋರಿಸ್ತೀನಿ ನೋಡಿ, ಎಲ್ಲ ಈ ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ಲೋಡ್ ಮಾಡಿದ್ದಾರೆ. ಕೆಲವೊಂದು ಫ್ಯೂ ಎಕ್ಸಾಂಪಲ್ಸ್ ಲೊಕೇಶನ್ ವೈಸ್ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಪ್ರಾಬಬ್ಲಿ ವಿತಿನ್ ಅ ಡೇ 2-3 ಡೇಸಲ್ಲಿ ಎಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿವರೆಗೂ ನನ್ನ ವಿಡಿಯೋಸ್, ಐ ಮೀನ್ ನನ್ನ ಪಾಯಿಂಟನ್ನು ಕೇಳ್ತಾ ಇದ್ದರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೈನ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ಲೆಟ್ಸ್ ಗೆಟ್ ಇನ್ ಟು ಆಪ್ಷನ್ ಪಾರ್ಟ್. ಟೋಟಲ್ ಆಗಿ KHB ವೆಬ್ಸೈಟಲ್ಲಿ, ದಿಸ್ ಇಸ್ ಆಲ್ವೇಸ್ ಪ್ರಾಬ್ಲಮ್. ಸೊ ದೀಸ್ ಆರ್ ದ ಲೊಕೇಶನ್. ಬಂಡೆಮಠ ಬೆಂಗಳೂರಲ್ಲಿ ಬಂದಿದೆ, ಸೂರ್ಯನಗರ ಫೇಸ್ 1, 2, 3 ಕೂಡ ಬಂದಿದೆ. ಸೊ ಈ ಆನ್ಲೈನ್, ನೋಡಿ, ಇದು ಪ್ರೀವಿಯಸ್ ವಿಡಿಯೋಗೆ ಸಂಬಂಧಪಟ್ಟಂಗೆ ಟೋಟಲ್ ಎಲ್ಲ ಲೊಕೇಶನ್ದು ಅವ್ರದ್ದು ಲೋಡ್ ಮಾಡಿಬಿಟ್ಟಿದ್ದಾರೆ. ಓಕೆ, ಇಟ್ ಈಸ್ ಗೈಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಅಲ್ಲಿ ಕ್ಲಿಕ್ ಮಾಡಿ ನೀವು ಅದನ್ನು ಇದು ಮಾಡ್ಬೋದು. ಒಂದು ವಿಡಿಯೋ ಆಲ್ರೆಡಿ ನಾನು ಹಳೆ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ, ರೆಫರ್ ಮಾಡಿ ಅದನ್ನ. ಬಟ್ ಎಲ್ಲ ವಿಡಿಯೋಗಳನ್ನ ಮಾಡೋಕ್ಕೆ ಐ ಟ್ರೈ ಮೈ ಬೆಸ್ಟ್, ಬಟ್ ದರ್ ಇಸ್ ಅ ವೆರಿ ಲೆಸ್ ಟೈಮ್, 10-12 ಡೇಸ್ ಇದೆ. ಇಫ್ ಯು ಆಲ್ರೆಡಿ ಶೋರ್ ವಾಟ್ ಯು ಟ್ರೈಂಗ್ ಟು ಡೂ, ಆರ್ ನೀವು ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬ್ ಆಗಿ ಯು ನೋ ಹೌ ಥಿಂಗ್ಸ್ ಆರ್ ಗೋಯಿಂಗ್ ಫ್ರಮ್ ಪಾಸ್ಟ್ 2.5 years ನಾನು ಹೇಗೆ ಎಜುಕೇಟ್ ಮಾಡ್ತಾ ಇದ್ದೀನಿ, ನಿಮ್ಮ ತಲೆಯಲ್ಲಿ ಒಂದು ಇರುತ್ತೆ, ಇಲ್ಲಿ ಬಂದರೆ ನಾನು ಅಪ್ಲೈ ಮಾಡಬೇಕು, ಬಿಡಬಾರ್ದು ಅಂತೇಳಿ. ಆ ಥರ ಇಫ್ ಯು ಒನ್ ಅಮಾಂಗ್ ದ್ಯಾಮ್, ಗೆಟ್ ಇಟ್ ಡನ್. ಇಫ್ ಯು ಅಪ್ಲೈ ಮಾಡಿ ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಂದರೆ, ಯು ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ಗ್ರೂಪ್, ಆ ಥರ ಏನಾದರೂ ಬಂದರೆ ಯು ಕ್ಯಾನ್ ಮೆಸೇಜ್ ಮಾಡಿ ನಿಮ್ಮ ಡೀಟೇಲ್ಸ್ನೆಲ್ಲ. ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ವಿ ಆರ್ ಗೋನ್ ಹೆಲ್ಪ್ ಯು. ಅದರ ಮೇಲೆ ನಾನು ನಿಮ್ಮನ್ನ ಆನ್ಬೋರ್ಡ್ ಮಾಡ್ತೀನಿ. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು KHB home. I'm sorry, it's taking little time compared to ಇದಾಗಿ. ನನಗನ್ಸಿದ ಮಟ್ಟಿಗೆ ಅಲಾಟ್ಮೆಂಟು, ಆಕ್ಷನ್ನು, ಮಲ್ಟಿಪಲ್ ಪೇಮೆಂಟ್ಸು, ಐ ಥಿಂಕ್ 2-3 ಡೇಸಿಂದ ವೆಬ್ಸೈಟು ಸ್ಟಕ್ ಆಗಿತ್ತು ಅಂದ್ಕೊತೀನಿ. ಸೊ ಅದನ್ನು ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಆ ಥರ ಏನಾದರೂ ಮತ್ತೆ ಆದ್ರೂ KHB ಆರ್ ವೆರಿ ನೈಸ್. ದೇ ಟೆನ್ ಟು ಎಕ್ಸ್ಟೆಂಡ್, ಟೆನ್ ಟು ಗಿವ್ ಅ ಮೋರ್ ಟೈಮ್. ಪ್ರೀವಿಯಸ್ಲಿ ಆ ಥರ ಎಲ್ಲ ಆಗಿದೆ. ಸೊ ಇಫ್ ಯು ಸಿ, ಕರ್ನಾಟಕದಲ್ಲಿ 415 ಸೈಟ್ಸು, ಲೊಕೇಶನ್ ವೈಸು ದೇ ಆರ್ ಬ್ಯೂಟಿಫುಲಿ ಮಾರ್ಕ್ಡ್. ಓನ್ಲಿ ಒನ್ ಥಿಂಗ್ ಅಂದರೆ, ವಿ ಶುಡ್ ಬಿ ವೆರಿ ಶ್ಯೂರ್ ನಾವು ಎಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ, ಏನು ಅಪ್ಲೈ ಮಾಡ್ತಾ ಇದ್ದೀವಿ ಅಂಥೇಳಿ. ಇಟ್ ಈಸ್ ದೇರ್ ದಿಸ್ ಟೈಮ್ ಫ್ರಮ್ ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್, ಮಂಗಳೂರಿಂದ ಬೆಂಗಳೂರು, ಬೀದರಿಂದ ಬೆಂಗಳೂರು, ಮೈಸೂರು, ಬೆಳಗಾವಿ ಎಲ್ಲ ಕಡೆ ಇದೆ. ಬ್ಯೂಟಿಫುಲಿ ಸ್ಟ್ರಾಟಜಿಕಲಿ ಪ್ಲೇಸ್ ಮಾಡಿದ್ದಾರೆ. ಇದನ್ನು ನಾವು ಮತ್ತೆ ನೋಡೋಣ. ಬಟ್ ನಾವು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಸ್ ನೋಟಿಫಿಕೇಶನ್. ಓಕೆ, ಐಮ್ ದೇರ್. ಎಸ್, ಓಕೆ. ಇದರಲ್ಲಿ ಕೆಲವೊಂದು ಡೇಟ್ಸ್ ಮಾತ್ರ ಹೈಲೈಟ್ ಮಾಡ್ತೀನಿ. ಈ ಹರಾಜು 29ನೇ ತಾರೀಕು ಆಗಸ್ಟಿಂದ ಸ್ಟಾರ್ಟ್ ಆಗಿದೆ. ಅವ್ರು ಹೇಳ್ತಾ ಇರೋದು ಯಾವ ರೀತಿ ಇದೆ ಅದೇ ರೀತಿ ಕೊಡ್ತಾ ಇದ್ದೀನಿ ಅಂಥೇಳಿ. ನೋಂದಣಿ ಆರಂಭ ಆಗೋದು 30ನೇ ತಾರೀಕು 12 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದೆ. ಬಿಕಾಸ್ ಆಫ್ ದೀಸ್ ಲೋಡಿಂಗ್ ಓನ್ಲಿ, ನಿನ್ನೆ ಬಂದ KHB ವೆಬ್ಸೈಟ್ ವರ್ಕ್ ಆಗಿಲ್ಲ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಟೋಟಲ್ 415 ಸೈಟ್ಗಳನ್ನು 70 ಮೇಲ್ಗಡೆ 150 ಒಂದು 5-6 ಚಂಕ್ ಆಗಿ ಡಿವೈಡ್ ಮಾಡಿದ್ದಾರೆ. ಈ ಮುಕ್ತಾಯಗಳು, ಓಕೆ, ಫಸ್ಟ್ ಲಾಟ್ಗೆ ಟಿಲ್ 78, 18th ಇಸ್ ದ ಲಾಸ್ಟ್
ಡೇಟ್ ಟು ಟೇಕ್ ಅ ಪಾರ್ಟಿಸಿಪೇಷನ್. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. 74 to 157 ಇಸ್ 20th ಈಸ್ ಅ ಲಾಸ್ಟ್ ಡೇಟ್. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಈ ಸಲ ನಮ್ಮಲ್ಲಿ ನಾರ್ಮಲ್ಲು ಮತ್ತು ಕಮರ್ಷಿಯಲ್ಲು, ಮಿಡ್ ಸೈಟು, ಕಾರ್ನರ್ ಸೈಟು, ಕಮರ್ಷಿಯಲ್ ಸೈಟ್ ಎಲ್ಲ ಸೈಟ್ಗಳು ಬಂದಿದೆ. ಕೊನೆಯ ಸ್ಲಾಟು ಕ್ಲೋಸ್ ಆಗೋದು 26, ಅಂದರೆ 19ಇಂದ ಸ್ಟಾರ್ಟ್ ಆಗಿ 26ವರೆಗೂ ನಿಮಗೆ ಆಪ್ಷನ್ ಇದೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಬಟ್ ರಿಮೆಂಬರ್, ಈ ಎಲ್ಲ ಸೈಟ್ಗೂ ನೀವೇನಾದರೂ ಮಾಡಬೇಕಂದ್ರೆ ಆಸಕ್ತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಈಸ್ ವೆರಿ ಇಂಪಾರ್ಟೆಂಟ್. 18th 9-11 o'clock ಬೆಳಗಡೆ, ಅಂದರೆ ನಿಮಗೆ ಇನ್ನು ಹತ್ತತ್ರ ನಿಮಗೆ 16 ದಿವಸ ಟೈಮ್ ಇದೆ. ಕೆಲವೊಂದು ಕಮರ್ಷಿಯಲ್ ಪ್ರಾಪರ್ಟಿಗೆ 25ನೇ ತಾರೀಕು 11 ಗಂಟೆವರೆಗೂ ಕೊಟ್ಟಿದ್ದಾರೆ. ಅದನ್ನು ಹೆಂಗೆ ಚೆಕ್ ಮಾಡೋದು ಅಂತ ನಾನು ನಿಮಗೆ ಒಂದು ಎಕ್ಸಾಂಪಲ್ KPP ವೆಬ್ಸೈಟಲ್ಲೇ ತೋರಿಸ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇದು ನೋಡಿ, ಆಕ್ಷನ್ ಆ್ಯಂಡ್ ಕಾರ್ನರ್ ಸೈಟ್ MIG ಲೇಔಟ್ ಮಂಡ್ಯ ಡಿಸ್ಟಿಕ್ ಕೆನಾಲೋಲ್ಲಿದೆ. ಇಲ್ಲಿ ಬಂದು ನೀವು ಇಲ್ಲಿ ವ್ಯೂ ಡೀಟೇಲ್ಸ್ ಹೋದರೆ ಈ ಸ್ಪೆಷಲಿ ಮಂಡ್ಯ ಕೆನಾಲ್ದು ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಇದು ಸ್ಟಾರ್ಟ್ ಆಗೋದು ಈ ಡೇಟು, ಆಕ್ಷನ್ ಟೈಮಿಂಗ್ ಎಲ್ಲ, ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು ನೀವು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಅದಕ್ಕೆ ಹಾಕ್ತಾ ಇದ್ದರೆ. ಸೊ ಈ ಥರ ನೋಡಿಕೊಂಡು ನೀವು ಹಾಕಿರೋ ಸೈಟನ್ನು ಡೇಟ್ ಎಲ್ಲ ಮಾಡಿಟ್ಕೊಬಿಟ್ಟು. ಬಟ್ ಇಲ್ಲಿ ಪಬ್ಲಿಕೇಶನ್ ಆಗಿರೋದು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಸಬ್ಮಿಟ್ ಅ ಕ್ವೈರಿ 18/9-11 o'clock, ಪಾರ್ಟಿಸಿಪೇಷನ್ ಆಫ್ ಇಂಟ್ರೆಸ್ಟ್ 18. ಸೊ ಇದು ಮುಗಿಯೋದು 18ಗೆ ಸಬ್ಮಿಟ್ ಆಗುತ್ತೆ. ಆಮೇಲೆ 20-21 ಬಿಟ್ವೀನಲ್ಲಿ ನಮಗೆ ಆಕ್ಷನ್ನಲ್ಲಿ ಲೈವ್ ಬಂದ್ಬಿಡುತ್ತೆ. ಇದು ಸ್ಲಾಟ್ 3ಯಲ್ಲಿದೆ. ಈ ಥರ ನಾವು ಅರ್ಥ ಮಾಡ್ಕೋಬೇಕು. ಸೊ ಕಮಿಂಗ್ ಬ್ಯಾಕ್ ಟು ನೋಟಿಫಿಕೇಷನ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಡೋಂಟ್ ನೋ, ಈ ಸ್ಕ್ರಾಲ್ ಮಾಡಿ ಕೇಳಿಸ್ಕೊಂಡೋಗಿದ್ರೆ ಕೇಳಿಸ್ಕೊಳ್ಳಿ. ಬಾಗಲಕೋಟೆ ಬಿಳಿಗಿಯಲ್ಲಿದೆ ಅಪ್ರಾಕ್ಸಿಮೇಟ್ಲಿ. ಓಕೆ, ಇದನ್ನು ಒಂದು ನಾನು ನಿಮ್ಗೆ ಹೇಳಬೇಕಲ್ವಾ, ಇದನ್ನು ಹೆಂಗೆ ಅರ್ಥ ಮಾಡ್ಕೊಳೋದು ಅಂತೇಳಿ. ಸೊ ಇದು ಬಂದುಬಿಟ್ಟು ಬಾಗಲಕೋಟೆ ಜಿಲ್ಲೆ ಬಿಳಿಗಿ ಬಡಾವಣೆ ಮೂಲೆ ನಿವೇಶನಗಳು ಅಂತ ಹೇಳ್ತಾ ಇದ್ದಾರೆ. ಸೀರಿಯಲ್ ನಂಬರ್ 1, ಸೈಟ್ ನಂಬರ್ 108. ಇದು EWS ಕ್ಯಾಟಗರಿ, ಎಕಾನಮಿಕ್ ವೀಕರ್ ಸೆಕ್ಷನ್. ಓಕೆ, ಇದು ಆಕ್ಷನ್ ಆಗಿರೋದ್ರಿಂದ ನೀವು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕೊಡೋಗಿಲ್ಲ, ಏನೇ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಂಗಿಲ್ಲ. ಇಲ್ಲಿ ಏನಿದ್ರು ನೀವು ಆಕ್ಷನ್ಗೆ KPPಯಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡೋದಿದೆ, ಫಾರಮ್ ತುಂಬೋದಿದೆ. EMD ಅಮೌಂಟ್ ಕೊಟ್ಟು 50,000 EMD ಅಮೌಂಟ್ ಪರ್ ಸೈಟಿಗಿದೆ. ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೊನೆಯಲ್ಲಿ, ಅದನ್ನು ಕೂಡ ಕವರ್ ಮಾಡ್ತೀನಿ. ಡೈರೆಕ್ಟಾಗಿ ಬೈ ಮಾಡ್ಬೋದು. ಇದರಲ್ಲಿ ಸರ್ ಒಂದು ಮಾತ್ರ ಹಾಕ್ಬೋದಾ, ಎರಡನೇ ತೊಗೋಬೋದಾ, ಆ ಥರ ಏನಿರಲ್ಲ. ಆಕ್ಷನ್ ಅನ್ನೋದು ಇಟ್ಸ್ ಅನ್ ಓಪನ್ ಮಾರ್ಕೆಟ್, ಬೈ ಫಾರ್ ಎವ್ರಿಬಡಿ. ಇಫ್ ಯು ಹ್ಯಾವ್ ಅ ಮನಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಬೈ ಆಲ್ ದ ಸೈಟ್ಸ್ 451, ಆರ್ ಎಲ್ಸ್ ಯು ಕ್ಯಾನ್ ಬೈ ಎನ್ ನಂಬರ್ ಆಫ್ ಸೈಟ್ಸ್ ಇನ್ ಒನ್ ಪರ್ಟಿಕ್ಯುಲರ್ ಲೇಔಟಲ್ಲಿ ಬೈ ಮಾಡ್ಬೋದು. ದೆರ್ ಇಸ್ ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಿಮ್ಮ ದುಡ್ಡು ಎಷ್ಟಿದೆ ಅಷ್ಟು ಬೈ ಮಾಡಿ, ಬಟ್ ಮೀನಿಂಗ್ಫುಲ್ ಬೈ ಮಾಡಿ. ಈಸ್ ಇಟ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್ ಆರ್ ಇನ್ ಅ ಪರ್ಸ್ನಲ್ ಯೂಸ್, ಸಮಥಿಂಗ್, ಅದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ ಸ್ಟ್ರಾಟಜಿ ಮಾಡಿ. ಯಾವ ಸೈಟ್ ಒಳ್ಳೆಯದು, ನಾಳೆ ಸೆಲ್ ಮಾಡಬೇಕಂದ್ರೆ ಯಾವ ಫೇಸಿಂಗ್ ಒಳ್ಳೆಯದು, ಯಾವ ಪ್ರೈಸಿಗೆ ತೊಗೊಂಡ್ರೆ ಒಳ್ಳೆಯದು, ಮಾರ್ಕೆಟ್ ಸ್ಟಡಿ ಮಾಡಿ. ನಾನು ತುಂಬ ವೀಡಿಯೋಗಳನ್ನು ಪ್ರತಿಯೊಂದು ಲೇಔಟ್ದು ಹಾಕಿದ್ದೀನಿ. ಇದನ್ನು ಕೂಡ ಐ ವಿಲ್ ಟ್ರೈ ಟು ಕವರ್ 1 by 1 ಆ್ಯಸ್ ಮೆನಿ ಆ್ಯಸ್ ಪಾಸಿಬಲ್, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ EWS ಕ್ಯಾಟಗರಿಯಲ್ಲಿ ಬರುತ್ತೆ. 9/7 ಅಂದರೆ ಹತ್ತತ್ರ ನಿಮಗೆ 63 ಅಂದರೆ ನೀವು ಕ್ಯಾಲ್ಕುಲೇಟ್ ಎಷ್ಟು ಅಡಿ ಬರುತ್ತೆ ಅನ್ನೋದು ತುಂಬ ಕಷ್ಟ ಇರುತ್ತೆ. ಸೊ ನಾನು ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ. ಸೊ ಚದುರ ಮೀಟ್ರನ್ನ ಯಾವಾಗಲೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಒಂದು ಚದರ ಮೀಟ್ರ್ ಅಂದರೆ 63 × 10.7. ನೀವು ಗೂಗಲ್ ಮಾಡಿದ್ರೂ ಸಿಕ್ಬಿಡುತ್ತೆ. ಇದು ನಿಮಗೆ 674 ಅಡಿ ಇರುವಂತಹ ಸೈಟು. ಓಕೆ, 674 ಅಡಿ, ಅದಕ್ಕೆ ನಿಮಗೆ 9/7 ಇದೆ. ಸೊ 63. ಈಗ ಚದುರ ಮೀಟರ್ಗಳಲ್ಲಿ ಪ್ರೈಸನ್ನು ಇಲ್ಲಿ ಹಾಕಿದ್ದಾರೆ. 6,453. 6,433 ಅಂದರೆ 6,458. ಇದನ್ನು ನೀವು ಇಂಟು ಮಾಡೋಂಗಿಲ್ಲ, ಡಿವೈಡೆಡ್ ಬೈ 10.7 ಮಾಡಬೇಕು. ಸೊ ಅಂದರೆ ನಿಮಗೆ 603 rupees ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ. ಸೊ ಇದರ್ ನೀವು ಸ್ಕ್ವೇರ್ ಮೀಟರ್ನ ಸ್ಕ್ವೇರ್ ಫೀಟ್ ಹಾಗೆ ಕ್ಯಾಲ್ಕುಲೇಟ್ ಮಾಡಿ ಇದು ಮಾಡಿ, ಇಲ್ಲಾಂದರೆ ಸ್ಕ್ವೇರ್ ಮೀಟರ್ ಟು ಸ್ಕ್ವೇರ್ ಮೀಟರ್ ಕ್ಯಾಲ್ಕುಲೇಟ್ ಮಾಡಿ. ಸೊ 603, ನಾನು ಅವಾಗಲೂ ಹೇಳಬೇಕಾದ್ರೆ ಯಾವಾಗಲೂ 6,400 ಇದ್ದರೆ 6,645 rupees ಅಂದ್ಕೊಳ್ಳಿ, ಹಿಂದೆ ಮುಂದೆ ಪ್ಲಸ್ ಆರ್ ಮೈನಸ್ 5-10 rupees ಅಂತ ಅಷ್ಟೇ, ಈಸಿ ಕ್ಯಾಲ್ಕುಲೇಷನ್ಗೆ. ಸೊ ನೀವು ಇದು ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ನೀವು 63 × 6,458 ಮಾಡಿ ಕೊಡಿ. ಸೊ ದಿಸ್ ಸೈಟ್ ಪ್ರೈಸ್ ವಿಲ್ ಸ್ಟಾರ್ಟ್ ಫ್ರಮ್ 4,06,000 rupees. ಅವ್ರು ಹೇಳೋದೇನು, ಮಿನಿಮಮ್ 2 ಬಿಡ್ ಮಾಡಲೇಬೇಕು, ವಿಚ್ ಇಸ್ 300 rupees ಅಂತ ಹೇಳಿ. ಸೊ ಒಂದು ಬಿಡ್ಗೆ 300 ಅಂದರೆ 2 ಬಿಡ್ಗೆ 600 ಆಯಿತು. 600 ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ಇನ್ ಕೇಸ್ ಯಾರೂ ಬರಲಿಲ್ಲ, ನೀವು ಒಬ್ಬರೇ ಪಾರ್ಟಿಸಿಪೇಟ್ ಮಾಡಿದ್ರೆ 600,458 ಪ್ಲಸ್ 600 rupees ಮಿನಿಮಮ್ 2 ಬಿಡ್ ಈಕ್ವಲ್ಸ್ ಟು ವಿಲ್ ಬಿ 7,058 ಆಗುತ್ತೆ. ಅದನ್ನು ಇಂಟು
ನಿಮ್ಮದು ಸ್ಕ್ವೇರ್ ಮೀಟ್ರ್ ಏನಿದೆ ಮಾಡಿದ್ರೆ ಈ ಸೈಟು ನೀವು ಯಾರೂ ಬರಲಿಲ್ಲ ಅಂದರೆ ಮೊದಲನೇ ಸೈಟು ಈ ಬಡಾವಣೆಯಲ್ಲಿ ನೀವು ಒಬ್ಬರೇ ಬಿಡ್ಡರ್ ಇದ್ದು 2 ಬಿಡ್ ಮಾಡಿ ಇದನ್ನು ತೊಗೊಂಡ್ರೆ ನಿಮಗೆ ಈ ಸೈಟು 4,44,654 ರೂಪಾಯಿಗೆ ಸಿಗುತ್ತೆ. ಇಟ್ ಇಸ್ ಕ್ಲಿಯರ್ ಕಟ್. ಯಾರಾದರೂ ಬಂದರೆ 4 ಲಕ್ಷ ಇದ್ದಿದ್ದು 6 ಆಗ್ಬೋದು, 6 ಇದ್ದಿದ್ದು 8 ಆಗ್ಬೋದು, 8 ಇದ್ದಿದ್ದು 12 ಆಗ್ಬೋದು. ದಟ್ಸ್ ಕಾಲ್ಡ್ ಇಟ್ಸ್ ಆಕ್ಷನ್ ಅಂತ. ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. ಬಾಗಲಕೋಟ್ ಬಿಳಿಗಿ ಇದೆ, ಬಾಗಲಕೋಟ್ ಸಿಕ್ಕೇರಿ ಇದೆ 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ. ಬಾಗಲಕೋಟ್ ಗದ್ದನಕೆರೆ ಬಡಾವಣೆ ಇದೆ 900 ರೂಪಾಯಿ ಸ್ಕ್ವೇರ್ ಫೀಟಲ್ಲಿ. ನಾನು ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ, ಪ್ಲಸ್ ಆರ್ ಮೈನಸ್ ಒಂದು 10-20 ರೂಪೀಸ್ ಇದರಲ್ಲಿ ಮಲ್ಟಿಪಲ್ ಸೈಟ್ ಇದೆ. ಬೀದರ್ ಚಿಟ್ಟಾ ಬಡಾವಣೆ ಇದೆ 1100 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ. ಓಕೆ, ಒಳ್ಳೊಳ್ಳೆ ಆಡ್ ಸೈಟ್ ಇದೆ, ನೋಡ್ಕೊಳ್ಳಿ. ಚಾಮರಾಜನಗರ, ಗುಂಡ್ಲುಪೇಟೆ, ಪಂಜನಹಳ್ಳಿ ಓಕೆ, ಇದು ಲಾಸ್ಟ್ ಟೈಮು ಒಂದು ವರ್ಷದೇನು ಹಿಂದೇನೋ ಬಂದಿತ್ತು. ಇದರಲ್ಲೂ ಕೂಡ ಬಂದಿದೆ. ಒಂದೇ ಒಂದು ಸೈಟ್ ಇದೆಯಾ, ಮಲ್ಟಿಪಲ್ ಸೈಟ್ ಇದೆ. 1600 ಇದೆ, 800 ಇದೆ. ಓಕೆ, ಸೊ ಬೆಳಗಾವಿ ಬಸವನಕೊಡಚಿ ಇದೆ. ಬಸವನಕೊಡಚಿಲಿ ಅಲಾಟ್ಮೆಂಟ್ಗೂ ಕರೆದಿದ್ದಾರೆ. ಅಗೇನ್ ಕಾರ್ನರ್ ಸೈಟ್ ಆಗಿರೋದ್ರಿಂದ ನಿಮಗೆ 1900. ಇಲ್ಲೇ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಬೆಳಗಾವಿ ಫೋನ್ ಮಾಡಿ ಸರ್ ಮಾರ್ಕೆಟ್ ವ್ಯಾಲ್ಯೂ ಹೆಂಗಿದೆ ಏನಿದೆ ಅಂಥೇಳಿ. ಅಲಾಟ್ಮೆಂಟ್ ಆದರೆ ನಿಮಗೆ 2,000 ಒಳಗಡೆ ಸಿಗುತ್ತೆ. ಇಲ್ಲಿ ನೋಡಿ, ಆಕ್ಷನ್ಗೆ ಸ್ಟಾರ್ಟ್ ಆಗೋದೇ 29,000 ಅಂದರೆ 2,800 ರೂಪಾಯಿಂದನೇ ಸ್ಟಾರ್ಟ್ ಆಗೋದು. ಐ ಥಿಂಕ್ ಇಟ್ಸ್ ಪ್ರಿಟಿ ಮಚ್ ವೆಲ್ ಡೆವಲಪ್ಡ್ ಏರಿಯಾ ಅಂತ ಅನ್ಕೊತಿದ್ದೀನಿ, ಬೇಸ್ಡ್ ಆನ್ ದ ಗೌರ್ಮೆಂಟ್ ನಂಬರ್ಸ್ ನಾನು ಹೇಳ್ತಾ ಇರೋದು. ಗುಗ್ಗರಟ್ಟಿ ಬೆಳಗಾವ್ ಲಾಸ್ಟ್ ಟೈಮು ಬಂದಿತ್ತು 800ಗೆ, ಈಗ 900-600 ಮಾಡಿದ್ದಾರೆ. ಸೊ ಚಿಕ್ಕಮಂಗ್ಳೂರು ಕಡೂರು ಲಾಸ್ಟ್ ಟೈಮ್ ಅಲಾಟ್ ಆಗಿದೆ 1,120 ರೂಪೀಸ್ಗೆ, ಮತ್ತೆ ಅಲಾಟ್ಮೆಂಟ್ಗೆ ಕರೆದಿದ್ದಾರೆ. ಅದೇ ಬಡಾವಣೆಯಲ್ಲಿ ಕಾರ್ನರ್ ಸೈಟ್ಗಳು ಕೂಡ ಇದೆ, ಓನ್ಲಿ ಹತ್ತತ್ರ 1,400 ರೂಪೀಸ್ಗಿನ ಕೆಳಗಡೆ ಇದೆ. ಪ್ರಾಬ್ಲಿ ಅಗೇನ್ ಸ್ಟಿಲ್ ಥಿಂಕ್ ಆಫ್ ದಿಸ್. ಹಿರಿಯೂರ್ ಎಸ್ ಅಗೈನ್ 800 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ಬಂದಿದೆ ಮಾರ್ಕೆಟ್ಗೆ. ಇಲ್ಲಿ ಲಾಸ್ಟ್ ಟೈಮು 1,500-1,600ವರೆಗೂ ಆಪ್ಷನ್ ಆಗಿದೆ. ನಾನು ರಿಸಲ್ಟಲ್ಲೂ ಕೂಡ ನನ್ನ ವಿಡಿಯೋದಲ್ಲಿ ಹಾಕಿದ್ದೆ ಹಿರಿಯೂರ್ದು. ಯು ಕ್ಯಾನ್ ಚೆಕ್ ಹಿಯರ್. ಬಳ್ಳಾರಿ, ಗುಗ್ಗರಟ್ಟಿ, ಅಂದ್ರಾಳು, ಬಳ್ಳಾರಿ, ಹಿರಿಯೂರು ಎಲ್ಲೋಯ್ತು, ಹಿರಿಯೂರು, ಬಳ್ಳಾರಿ, ಗುಗ್ಗರಟ್ಟಿ, ಕಿತ್ತೂರು. ಹಿರಿಯೂರು ಲೇಔಟ್ದಲ್ಲಿ ಹಾಕಿದೆ ನೋಡಿ, ಆಪ್ಷನ್ ರಿಸಲ್ಟ್ಸ್ ಅಂತ ಹೇಳಿ. ಸೊ ಇನ್ ಕೇಸ್ ಮತ್ತೆ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಪಾರ್ಟಿಸಿಪೇಟ್ ಮಾಡಿ. ಹಿರಿಯೂರಲ್ಲಿ ನಮ್ಮದೇ 2 ಸೈಟ್ ಇದೆ. ಐ ವಿಲ್ ಗಿವ್ ಯು ಬೆಟರ್ ಪ್ರೈಸ್. ಕಾಲ್ ಬ್ಯಾಕ್ ಟು ಮೀ. ಚಿತ್ರದುರ್ಗ, ಕೆಳಕೋಟೆ, ಐ ಥಿಂಕ್ ಇದು ಸಿಟಿ ಒಳಗಡೆ ಇರುವಂಥ ಲೇಔಟ್. ಇದು ತುಂಬ ಒಳ್ಳೆಯದು. ಹತ್ತಿರ 2,000 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಅಗೇನ್ 2ನೇ ಹಂತ, ಅದು ಸಿಟಿ ಒಳಗಡೆ ಇದೆ. ಪ್ಯೂರ್ಲಿ 80% ಡೆವಲಪ್ ಆಗಿಬಿಟ್ಟಿದೆ. ತುಂಬ ಮನೆಗಳು ಬಂದಿದೆ. 2,500. ಹರಿಹರ, ಅಮರಾವತಿ ಐ ಥಿಂಕ್ ತುಂಬ ಸಲ ಬರ್ತಾ ಇದೆ. ಐ ಥಿಂಕ್ ಯು ಕ್ಯಾನ್ ಚೆಕ್ ಆನ್ ದಿಸ್ 1,600. ಕುದವಾಡ, ದಾವಣಗೆರೆ 2,300 ಅಲಾಟ್ಮೆಂಟ್ಗೂ ಕರೆದಿದ್ದಾರೆ ಹತ್ತತ್ರ. ಯು ಕ್ಯಾನ್ ಇವನ್ ಪಾರ್ಟಿಸಿಪೇಟ್ ಆಪ್ಷನ್ ಆಲ್ಸೋ. ಒಳ್ಳೊಳ್ಳೆ ಬಿಗ್ ಸೈಟ್ ಇದೆ. ಚಿಕ್ಕ ಸೈಟ್ ಎಲ್ಲ ಮೋಸ್ಟ್ಲಿ ಈ ಲೇಔಟಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲ ಖಾಲಿ ಆದಂಗೆ ಕಾಣ್ತಾ ಇದೆ. ಧಾರವಾಡ, ಅಮರ್ಗೋಲ್ಡ್ ಐ ಥಿಂಕ್ ಎಸ್, ಇದು ಲಾಸ್ಟ್ ಟೈಮ್ ಕೂಡ ಬಂದಿತ್ತು. ಐ ಥಿಂಕ್ ಪ್ರಾಬ್ಲಿ ಸಿಮಿಲರ್ 1,600 ಏನೋ ಇತ್ತು, ಈಗ 1,800 ಏನೋ ಮಾಡಿದ್ದಾರೆ. 10% ರೈಸ್ ಮಾಡ್ದಂಗೆ ಕಾಣುತ್ತೆ. ಹುಬ್ಳಿ ಧಾರವಾಡದ ಮಧ್ಯದಲ್ಲಿರುವಂಥ ಲೇಔಟು. ಇಫ್ ಸಂಬಡಿ ಹುಬ್ಳಿ ಧಾರವಾಡದಲ್ಲಿ ಇನ್ವೆಸ್ಟ್ಮೆಂಟು ಅಥವಾ ಸೆಟ್ಲ್ ಆಗೋಕ್ಕೆ ಏನಾದರೂ ನೋಡ್ತಾ ಇದ್ದರೆ, ಐ ಥಿಂಕ್ ದಿಸ್ ಒನ್ ಆಫ್ ದ ಗ್ರೇಟ್ ಲೊಕೇಶನ್. ಚಿಕ್ಕ ಸೈಟು ಇದೆ, ದೊಡ್ಡ ಸೈಟು ಇದೆ, ಮೀಡಿಯಮ್ ಸೈಟು ಇದೆ. ಬ್ಯೂಟಿಫುಲಿ ಡನ್. ಓಕೆ, ಸತ್ತೂರು ಫೇಸ್ 2 KHP. ಎಸ್, ಅಗೈನ್ ದಿಸ್ ಆಲ್ಸೋ ಪ್ರತಿ ಆಪ್ಷನಲ್ಲೂ ಬರ್ತಾ ಇದೆ. ಒಂದು 4, 5, 6, 7 ಸೈಟು. ಎಸ್, ಅಗೈನ್ ಈ ಸಲ 13,000 ಮಾಡಿದ್ದಾರೆ, ಅಂದರೆ 1,250 ರೂಪೀಸ್ ಹತ್ತಿರ ಬೀಳುತ್ತೆ. ಹುಬ್ಳಿ ಧಾರವಾಡದಲ್ಲಿ ಅಗೈನ್ ದಿಸ್ ಆಲ್ಸೋ ಒನ್ ಆಫ್ ದ ಗುಡ್ ಆಪ್ಷನ್, ಬಿಗ್ಗೆಸ್ಟ್ ಲೇಔಟ್ ಇದು. ಹಾಸನ, ಚನ್ನಪಟ್ಟಣ ಇದು ಬರ್ತಾನೆ ಇದೆ, ಯಾರು ತೊಗೊತಾನೆ ಇಲ್ಲ. 5,000 ಪರ್ ಸ್ಕ್ವೇರ್ ಫೀಟು. ಐ ಡೋಂಟ್ ನೋ ರಿಪೀಟ್ ಆಗಿಲ್ಲ ಅನ್ಕೊತೀನಿ. ಪ್ರಾಬ್ಲಿ ದಿಟ್ ಮೈಟ್ ಬಿ ಅನದರ್ ನ್ಯೂ ಸ್ಟಾಕ್. ಬಟ್ ಸ್ಟಿಲ್ ಹಾಸನದವ್ರಿಗೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂಥ ಲೇಔಟ್ ಇದು. ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ತುಂಬ ಒಳ್ಳೆ ಲೇಔಟು, ತುಂಬ ಚೆನ್ನಾಗಿದೆ. ಸಿಟಿ ಸೆಂಟರ್ ಇದೆ. ಹಾಸನ ಸುತ್ತಮುತ್ತ ಇರೋರಿಗೆ ಗುಡ್ ಲೊಕೇಶನ್. ಪ್ರೈಸಸ್ ಟು ಹೈ, ಬಟ್ ಸ್ಟಿಲ್ ನೋಡ್ಕೊಳ್ಳಿ. ರಾಣೆಬೆನ್ನೂರು ಫೇಸ್ 2 ತುಂಬ ಸಲ ಬರ್ತಾ ಇದೆ, ಈಗಲೂ ಬಂದಿದೆ. ಇಲ್ಲಿ ಒಂದು ಪ್ರೈಸ್ 1,000 ರೂಪೀಸ್ ಕೆಳಗಡೆ ಇದ್ರೂ ಜಸ್ಟ್ ಬಿಕಾಸ್ ಆಫ್ ಇಟ್ ಈಸ್ ಪೊಟೆನ್ಷಿಯಲ್ ಹೈವೇ ಪಕ್ಕದಲ್ಲಿರೋದ್ರಿಂದ, ಪುನಾ ಬೆಂಗಳೂರು ರೋಡ್ ಇರೋದ್ರಿಂದ ಪ್ರೈಸಸ್ ಆರ್ ಲೈಕ್ ಗೋಯಿಂಗ್ ಕ್ರೇಜಿ. 1,500, 2,000, 2,500 ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಲೊಕೇಶನ್ ಅಲ್ಲಿ ಸುತ್ತಮುತ್ತ ಇರೋರಿಗೆ. ಕೊಪ್ಪಳ DC ಆಫೀಸ್ ಹಿಂದೆ ಲಾಸ್ಟ್ ಟೈಮ್ ಬಂದಿರಲ್ಲ, ಲಾಸ್ಟ್ ಟೈಮ್ ಇದು ಬಂದಿತ್ತು ಲೊಕೇಶನ್ನು. ಗುಡ್ ಲೊಕೇಶನ್. ಇದು ಹುಬ್ಳಿ ಹಂಪಿ ಹೈವೇ ಪಕ್ಕದಲ್ಲಿದೆ. DC ಆಫೀಸ್ ಆದ್ರೂ ಬೈಪಾಸ್ಗೆ ಅಟ್ಯಾಚ್ ಆಗಿರುವಂಥದ್ದು. ಗಣೇಶ್ ನಗರ ಐ ಥಿಂಕ್ ಸಿಟಿ ಒಳಗಡೆ ಇರುವಂಥ ಲೇಔಟು, ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿ ಬರುತ್ತೆ ಇದು. ಇದರಲ್ಲಿ ತುಂಬ ಸಲನೂ ಬಂದಿದೆ, ಈ ಸಲನೂ ಬಂದಿದೆ. ಐ ಥಿಂಕ್ ಇಟ್ಸ್ ಅ ಗುಡ್ ಲೊಕೇಶನ್.
ಕೊಪ್ಪಳ ನಗರ ನವನಗರ, ಐ ಥಿಂಕ್ ಫಾರ್ ಮೀ ಇಟ್ ಲುಕ್ಸ್ ಟು ಬಿ ನ್ಯೂ, ಐ ನೀಡ್ ಟು ರಿವ್ಯೂ ದಿಸ್, ಬಟ್ 650 rupees ಕೆಳಗಡೆ ಇದೆ. ಮಂಗಳೂರು ವೆರಿ ವೆರಿ ಫಸ್ಟ್ ಟೈಮ್. ತುಂಬ ಜನ ಸರ್ ಉಡುಪಿ ಮಂಗಳೂರು ಹೇಳಿ ಹೇಳಿ ಅಂತ ಇದ್ದೀರಾ. ಐ ಡೋಂಟ್ ನೋ, ಪ್ರೈಸು ಕೂಡ ತುಂಬ ಕಮ್ಮಿ ಇದೆ. ಸಡನ್ಲಿ ಇಟ್ಸ್ ಆಲ್ ಪ್ರಾಬ್ಲಿ ಸ್ವಲ್ಪ ರಿಮೋಟ್ ಏರಿಯಾ ಇರ್ಬೋದು ಅನ್ಕೊತೀನಿ. ಮಂಗಳೂರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಈ ಲೇಔಟ್ ರಿವ್ಯೂ ಸ್ಪೆಷಲಿ ನಾನು ರಿವ್ಯೂ ಮಾಡೇ ಮಾಡ್ತೀನಿ, ಅಟ್ಲೀಸ್ಟ್ ಫಾರ್ ಮಂಗಳೂರು ಪೀಪಲ್ಗೆ. ಎರಡು ಲೊಕೇಶನ್ ಬಂದಿದೆ, ಯಾಕಂದರೆ ಮಂಗಳೂರು ಇದುವರೆಗೆ ಯಾವುದು ಬಂದೇ ಇಲ್ಲ ಜಾಸ್ತಿ. ಅಟ್ಲೀಸ್ಟ್ ಜಸ್ಟ್ ಬೆನಿಫಿಟ್ ಆಫ್ ಆ ಕಡೆಯವ್ರಿಗೆ ಎಲ್ಲಿದೆ ಏನು ಅಂತ ನಾನು ಹೇಳ್ತೀನಿ. ಫಸ್ಟ್ ನಾನು ವಿಡಿಯೋ ಇದರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಲೇಔಟ್ ರಿವ್ಯೂ ಮಾಡಬೇಕಾದ್ರೆ ವೆಯ್ಟ್ ಮಾಡಿ. ಚಿಕ್ಕಮಂಡ್ಯ ಮೊದಲು ಬಂದಿದೆ, ಈಗಲೂ ಬಂದಿದೆ, ಈ ಸಲ ತುಂಬ ನಂಬರ್ಸ್ ಬಂದಿದೆ. ಸುತ್ತಮುತ್ತ ಮಂಡ್ಯದವರು ನೋಡ್ಕೊಳ್ಳಿ. ದರ್ ಲಾಟ್ ಆಫ್ ಮಂಡ್ಯ, ಕೆನ್ನಾಲ್, ಮೈಸೂರು, ಚಾಮರಾಜನಗರ, ನಂಜನಗೂಡು ಹತ್ತಿರ ಇರುವಂತಹ ಲೇಔಟ್ ಇದು. ಎಕ್ಸಾಕ್ಟ್ಲಿ ನಂಜನಗೂಡಿಗೆ ಹೋಗ್ಬೇಕಾದ್ರೆ, ಟೆಂಪಲ್ ಹೋಗ್ಬೇಕಾದ್ರೆ ಲೆಫ್ಟ್ ತೊಗೊತೀವಲ್ಲ, ಅದರ ಆಪೋಸಿಟ್ ಬರುವಂಥ ಲೇಔಟು ತುಂಬ ಚೆನ್ನಾಗಿದೆ. ಕೆಂಚಲ್ಗೂಡು ತುಂಬ ಸಲ ಬಂದಿದೆ, ಮತ್ತೆ ಬಂದಿದೆ. ಮೈಸೂರವ್ರಿಗೆ ಪ್ರಾಬಬ್ಲಿ ಕೈಂಡ್ ಆಫ್ ಓಕೆ ಅಂತ ಲೊಕೇಶನ್ ನನ್ನ ಪ್ರಕಾರ ಅನ್ಕೊಂತೆ, ಬಿಕಾಸ್ ಇಟ್ಸ್ ಕಮ್ಸ್ ಅಂಡರ್ ಮೈಸೂರು ಸೌತಿಗೆ ಬರುತ್ತೆ. ಸಿಟಿಯಿಂದ ಸ್ವಲ್ಪ ದೂರ ಇದೆ. ನಾವು ಟೈಗರ್ ರಿಸರ್ವ್ ಇದಕ್ಕೆ ಹೋಗ್ತೀವಲ್ಲ, ಬಂಡೀಪುರ, ಆ ರೋಡಲ್ಲಿ ಬರುತ್ತೆ ಇದು. ರಾಯಚೂರು ತುಂಬ ಕಪಲ್ ಆಫ್ ಲೊಕೇಶನ್ಸು. ಗೂಳೂರು ಬಂದಿದೆ ಎಗೇನು, ಮೂಲೆ ನಿವೇಶನ 2000 ಪ್ರೈಸ್ ಅಂತ ಹೇಳಿದ್ದಾರೆ. ಗೂಳೂರು ಇಸ್ ಗ್ರೇಟ್ ಲೊಕೇಶನ್. ಇನ್ ಕೇಸ್ ನೀವು ಗೂಳೂರು KHPಯಲ್ಲಿ ಏನಾದರೂ ನೋಡ್ತಾ ಇದ್ದರೆ, ಗೆಟ್ ಇನ್ ಟಚ್ ವಿತ್ ಮೀ. ಐ ಹ್ಯಾವ್ 130-50 ಸೈಟ್ ದೇರ್, ನಾರ್ತ್ ಫೇಸಿಂಗ್. ತುಮಕೂರು ಪಾವಗಡ ಎಷ್ಟು ಒಂದು ವರ್ಷದ ಹಿಂದೆ ಬಂದಂಗಿತ್ತು ಅಂದ್ಕೊಳ್ತೀನಿ, ಮತ್ತೆ ಹಾಕಿದ್ದಾರೆ. ಪಾವಗಡ ಸುತ್ತಮುತ್ತ ಇರೋರು ಯೂಸ್ ಮಾಡಿ. ಟಿಪ್ಟು ರಿಡೇನಲ್ಲಿ ಶಿವಮೊಗ್ಗ ರೋಡಿಗೆ ಬೈಪಾಸಿಗೆ ಅಟ್ಯಾಚ್ ಆಗಿದೆ. ಇದು ಕೂಡ ತುಂಬ ಆಡ್ ಡೈಮೆನ್ಷನ್ ಇದೆ, ಬಟ್ ನೋಡಿಬಿಟ್ಟು ಪ್ರೊಸೀಡ್ ಮಾಡಿ. ಉಡುಪಿ ಹೆಬ್ರಿ ಬಂದಿದೆ. ಐ ಥಿಂಕ್ ಐ ವಿಲ್ ಟಾಕ್ ಅಬೌಟ್ ದಿಸ್ ಲೇಔಟ್ ಆಲ್ಸೋ ಇನ್ ಡೀಟೇಲಾಗಿ ನೋಡ್ತೀನಿ ಇದನ್ನು. ತಾಳಿಕೋಟೆ ಹಳೇದು, ವಿಜಯಪುರ. ಓಕೆ, 450 ಸೈಟ್ಸ್ ಇದೆ ಗೈಸ್. ಐ ವಿಲ್ ನಾಟ್ ವೇಸ್ಟ್ ಐ ವಿಲ್ ಕಮ್ ಬ್ಯಾಕ್ ಟು ಡೈರೆಕ್ಟ್ಲಿ ಬ್ಯಾಂಗ್ಳೂರ್. ಬಂಡೆ ಮಠ ಲಾಸ್ಟ್ ಟೈಮ್ ಬಂದಾಗಲೂ 4,000 5,000 ಕೆಳಗಡೆ ಇತ್ತು. ಈಗ ಅಂದರೆ 50,000 ಹತ್ತತ್ರ ಆಯಿತು, 45,000 ಏನೋ. ಈ ಸಲ ಅವರೇ ಸ್ಪೆಷಲಿ 69,000 ಅಂದರೆ ಹತ್ತತ್ರ ಪ್ರೈಸ್ ಹೈಕ್, 1,800-2,000 rupees ಪ್ರೈಸ್ ಹೈಕ್ ಮಾಡಿದ್ದಾರೆ. ಬಂಡೆ ಮಠ ಈಸ್ ಕಂಪ್ಲೀಟ್ಲಿ ಫುಲ್ ಆಗಿರೋದು. ಕೆಲವೊಂದು ಸೈಟ್ಗಳು ಮಾತ್ರ ಖಾಲಿ, ಕನ್ಸ್ಟ್ರಕ್ಷನ್ ಆಗಿಲ್ಲ. ಈ ಸೈಟ್ಗಳನ್ನ ಬಿಟ್ಟರೆ ಬೆಂಗಳೂರಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ರಾಬಬ್ಲಿ ಮೈಸೂರು ರೋಡ್ ಕಡೆ, ದಿಸ್ ವುಡ್ ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸ್ಮಾರ್ಟಾಗಿ ಚೆಕ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಪ್ರೊಸೆಸ್ ಮಾಡಿ. ಇಟ್ ಮೈಟ್ ಗುಡ್ ಫಾರ್ ಯು. ಯಲಹಂಕ ಉಪನಗರ ನಾನು ಖಾಲಿಯಾಗಿದೆ ಅಂದ್ಕೊಂಡಿದ್ದೆ, ಬಿಕಾಸ್ 1.5 ವರ್ಷದಿಂದ ಒಂದು 2-3 ಸೈಟ್ ಬಂದಿತ್ತು, ಮತ್ತೆ ಬಂದಿದ್ದಾರೆ. ಪ್ರೈಸ್ ಇಸ್ ವೆರಿ ಹೈ, 20,000 rupees ಪರ್ ಸ್ಕ್ವೇರ್ ಫೀಟ್ ಅವ್ರು ಈಗಲೇ ಕೇಳ್ತಾ ಇದ್ದಾರೆ. ಬಿಗ್ ಸೈಟ್ಸ್ ಇದೆ. ಐ ಡೋಂಟ್ ನೋ ಇಷ್ಟೊಂದು ಅಲ್ಲಿ ಇದೆಯೋ ಇಲ್ಲೋ ಅಂತ ನನಗೆ, ಟು ಬಿ ಹಾನೆಸ್ಟ್, ಐ ರಿಯಲಿ ಹ್ಯಾವ್ ಅ ಝೀರೋ ಐಡಿಯಾ. ಇಫ್ ಸಂಬಡಿ ಹೂ ಇಸ್ ಫ್ರಮ್ ಉಪನಗರ ಈ ಕಾರ್ನರ್ ಸೈಟಿಗೆ ಇಷ್ಟೊಂದು ರೇಟ್ ಇದೆ ಅಂದರೆ ಜಸ್ಟ್ ಕಮೆಂಟ್ ಮಾಡಿ, ಇಟ್ ವಿಲ್ ಬಿ ಯೂಸ್ ಫಾರ್ ಸಂಬಡಿ ಎಲ್ಸ್. ಅದೇ ಮಿಡ್ ಉಪನಗರ ಬಡ ಮಧ್ಯಂತರ ನಿವಾಸನ ನೋಡಿ 9,000 ಇದೆ. ಓಕೆ, ಇದು 20,000 ಇದೆ. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಕಾನ್ಸಿಕ್ವೆನ್ಸಸ್, ಬಟ್ ಐ ಥಿಂಕ್ ಇಟ್ಸ್ ಅ ಬೆಂಗಳೂರು ಸಿಟಿ, ಏನು ಮಾಡೋಕ್ಕಾಗಲ್ಲ. ಸೂರ್ಯನಗರ ಫೇಸ್ 1 ಮತ್ತೆ ಬಂದಿದೆ. ಪ್ರೈಸ್ ರಿಮೇನ್ಸ್ ದ ಸೇಮ್, 51,000 ಲಾಸ್ಟ್ ಟೈಮ್ ಅಷ್ಟೇ ಇತ್ತು ಅಂದ್ಕೊತೀನಿ. ಫೇಸ್ 2 ನಂಬರ್ ಆಫ್ ಸೈಟ್ಸ್ ಆರ್ ವೆರಿ ಮೋರ್ ನೌ. ಐ ಥಿಂಕ್ ಗುಡ್ ಆಪರ್ಚುನಿಟಿ. ಪ್ಲಾನ್ ಮಾಡಿ, ಒಳ್ಳೆ ಸೈಟ್ ಸೆಲೆಕ್ಷನ್ ಮಾಡಿ, ನಿಮಗೆ ಸಿಗೋ ಚಾನ್ಸಸ್ ಇದೆ. ಸೂರ್ಯನಗರ ಫೇಸ್ 3 ಅಗೈನ್ ಆನ್ ದ ಸೇಮ್ ಪ್ರೈಸ್, ಒಂದು 10-20 ಸೈಟ್ ಬಿಟ್ಟಿದ್ದಾರೆ. ಗುಡ್, ತುಂಬ ಕಮರ್ಷಿಯಲ್ ಈ ಥರ ಎಲ್ಲ ಇದೆ. ಪ್ಲೀಸ್ ಇದನ್ನು ನೀವು KHP ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ. ಲೊಕೇಶನ್ ವೈಸ್ ನೋಡಬೇಕಂದ್ರೆ ಸಿಂಪಲ್ ಜಿಯೋ ಟ್ಯಾಗ್ ಕ್ಲಿಕ್ ಮಾಡಿ, ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಲೊಕೇಶನ್ ಎಲ್ಲೆಲ್ಲಿದೆ ಅದನ್ನು ಕ್ಲಿಯರಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದು ವಿತೌಟ್ ಎನಿ ಪ್ರಾಬ್ಲಮ್. ಸೊ ಐ ಥಿಂಕ್ ಐ ಕವರ್ಡ್ ಮೋಸ್ಟ್ ಆಫ್ ದ ಬೇಸಿಕ್ ಪಾಯಿಂಟ್ಸ್ ಈ ವಿಡಿಯೋದಲ್ಲಿ. ಸ್ಪೆಷಲಿ ಇಲ್ಲಿವರೆಗೂ ನೀವು ನೋಡ್ತಾ ಇದ್ದರೆ ಇದನ್ನು ನಾನು ಫುಲ್ಲು ನ್ಯಾವಿಗೇಟ್ ಮಾಡೋಕ್ಕೆ ಹೋಗಲ್ಲ. ನಾನು ಆ ಲೊಕೇಶನ್ ಬಗ್ಗೆ ಎಲ್ಲಿ ಹೇಳ್ತೀನಲ್ವ ಆವಾಗ ನ್ಯಾವಿಗೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಜಸ್ಟ್ ಟು ಟಾಕ್ ಅಬೌಟ್ ಬೆಂಗಳೂರು ಕೆಲವೊಂದು ಲೊಕೇಶನ್ ನೋಡೋಗಿದ್ರೆ, let's start with ಬಂಡೆ ಮಠ. See how sites are navigated. Just to give you one history of this site, this HIG site ಇತ್ತಲ್ಲ, ಇದು ಲಾಸ್ಟ್ ಟೈಮ್ ಕೂಡ ಬಂದಿತ್ತು. ಐ ಥಿಂಕ್ ಪ್ರಾಬಬಲಿ ತೊಗೊಂಡವರು ಪ್ಲಾನನ್ನು ಡ್ರಾಪ್ ಮಾಡಿದ್ದಾರೆ. ದಿಸ್ ಇಸ್ ವೆಂಟ್ ಟು ಅರೌಂಡ್ ಕ್ಲೋಸ್ ಟು 19,000 ಆರ್ 20,000 ಸ್ಕ್ವೇರ್ ಫೀಟಿಗೆ ಹೋದಂಗೆ ಕಾಣುತ್ತೆ. ಆವಾಗ ಮೋಸ್ಟ್ಲಿ ಇದನ್ನು ಅವರು ಎಕ್ಸಿಕ್ಯೂಟ್ ಮಾಡಿಲ್ಲ ಅನ್ಕೊತೀನಿ. ಐ ಡೋಂಟ್ ನೋ ಈ ರೋಡಲ್ಲಿ 20,000 ಕೊಡೋಷ್ಟು ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ, ಬಟ್ ದಿಸ್ ವೆಂಟ್ ಟು ದ್ಯಾಟ್ ಲೆವೆಲ್ ಆ ಟೈಮಲ್ಲೇ.
ಓಕೆ. ಆ್ಯಂಡ್ ಸೆಕೆಂಡ್ ಥಿಂಗ್, ನೀವು ಇಲ್ಲಿ ಹೋಗಿ ಪ್ರತಿಯೊಂದು ಆಕ್ಷನ್ ನೀವು ಪಾರ್ಟಿಸಿಪೇಟ್ ಮಾಡೋರು ಬೆಂಗಳೂರಲ್ಲಿ ಆಲ್ವೇಸ್ ಬಿಗ್ ಬಜೆಟ್ ಇರೋದ್ರಿಂದ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು, ನೀವು ಅಲ್ಲಿ ಹೋಗಿಬಿಟ್ಟು ಸೈಟನ್ನ ನೋಡಿ ಪ್ಲೀಸ್ ಟೇಕ್ ಅ ಕಾಲ್. ಇಲ್ಲಾಂದರೆ ರಾಂಗ್ ಬಿಡ್ಡಿಂಗ್ ಮಾಡಿ ರಾಂಗ್ ಅಮೌಂಟಿಗೆ ಹೋಗಿ ಆಮೇಲೆ ನಿಮಗೆ ಲೈಕ್ ಆಗಲಿಲ್ಲ ಅಂಥೇಳಿ ತುಂಬ ಜನ ಡ್ರಾಪ್ಔಟ್ ಮಾಡ್ತಾ ಇದ್ದೀರಾ. ಪ್ರಾಬಬ್ಲಿ ಫಾರ್ ಯು ಇಟ್ ಮೈಟ್ ಬಿ ಓಕೆ, ಬಿಕಾಸ್ ದಟ್ ಈಸ್ ಲೂಸಿಂಗ್ ಆನ್ ಆಪರ್ಚುನಿಟಿ ಫಾರ್ ಸಂಬಡಿ ಎಲ್ಸ್ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಎಲ್ಲ ಚೆಕ್ ಮಾಡಿ. ಒಂದು ಸೂರ್ಯನಗರ ಫೇಸ್ 1ನಲ್ಲಿ ಬೆಂಗಳೂರಲ್ಲಿ ಬಂದರೆ ಎಲೆಕ್ಟ್ರಾನಿಕ್ ಸಿಟಿ ದಾಟಿದ್ಮೇಲೆ ಫೇಸ್ 1, ಫೇಸ್ 2 ಆ್ಯಂಡ್ ಫೇಸ್ 3. ಫೇಸ್ 2 ಎಕ್ಸ್ಟೆನ್ಷನ್ ನಿಮಗೆ ಗೊತ್ತು, ಮೊನ್ನೆ ವಿಡಿಯೋ ಮಾಡಿದ್ದೀನಿ. ರಾಜಾಪುರ ಇಲ್ಲೇನು ಕಾಣ್ತಾ ಇದೆಯಲ್ಲ, ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ, ಇದು ಫೇಸ್ 2 ಎಕ್ಸ್ಟೆನ್ಷನ್ನು. ಇದ್ರ ಕೆಳಗಡೆ ಬಂದರೆ ಫೇಸ್ 4 ಇನ್ನೂ ರೆಡಿ ಆಗ್ತಾ ಇದೆ. ಓಕೆ, ಇದು ಫೇಸ್ 4. ಸೊ ಫೇಸ್ 2 ಮತ್ತು ಫೇಸ್ 1ನಲ್ಲಿ ಕೂಡ ಒಳ್ಳೊಳ್ಳಿದೆ. ಪ್ಲೀಸ್ ನ್ಯಾವಿಗೇಟ್ ಮಾಡ್ಕೊಳ್ಳಿ. ಸೊ ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ KPP ಲಾಗಿನ್ ID. ವಿಡಿಯೋ ಚೆಕ್ ಮಾಡಿ, ಇದು ಮಾಡಿ. ನನ್ನ ವಿಡಿಯೋದಲ್ಲಿ ರೀಸೆಂಟ್ ಆಕ್ಷನ್ ಮೇಲೆ ಹೋಗಿ, ರೀಸೆಂಟ್ ಆಕ್ಷನ್ ಮೇಲೆ ಹೋದರೆ ಲೇಟೆಸ್ಟ್ ವಿಡಿಯೋ ಸೆಕ್ಷನ್ಗೆ ಹೋದರೆ ನಿಮಗೆ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ನಿಮಗೆ ಕ್ಲಾರಿಟಿ ಆಫ್ ಥಾಟ್ ಬರುತ್ತೆ. ಐ ಥಿಂಕ್ ಐ ಆಮ್ ನಾಟ್ ಮಿಸ್ಡ್ ಎನಿ ಪಾಯಿಂಟ್ ಇನ್ ಟರ್ಮ್ಸ್ ಆಫ್ ಆಕ್ಷನ್. ತುಂಬ ಕಮ್ಮಿ ಟೈಮ್ ಇರೋದ್ರಿಂದ, ತುಂಬ ಲೊಕೇಶನ್ ಇರೋದ್ರಿಂದ, ಲೊಕೇಶನ್ ವೈಸು ತುಂಬ ಕಮೆಂಟ್ ಮಾಡಿ ಯಾರು ಡಿಮ್ಯಾಂಡ್ ಮಾಡ್ತಾರೆ ಅದನ್ನು ಮಾತ್ರ ನಾನು ಫಸ್ಟ್ ಪ್ರಯಾರಿಟಿ ಮಾಡ್ತಾ ಹೋಗ್ತೀನಿ. ಇಲ್ಲಾಂದರೆ ಅಷ್ಟು ವಿಡಿಯೋ ಮಾಡೋದು ಐ ಥಿಂಕ್ ಪ್ರಾಬಬ್ಲಿ ಕಷ್ಟ, ಬಟ್ ಐ ವಿಲ್ ಟ್ರೈ ಟು ಕವರ್ ಆ್ಯಸ್ ಮೆನಿ ಆಸ್ ಪಾಸಿಬಲ್. ಸೊ ಆನ್ ದ್ಯಾಟ್ ನೋಟ್ ಐ ಆಮ್ ಗೋನಾ ಕ್ಲೋಸ್ ದಿಸ್ ವಿಡಿಯೋ. ನೀವು ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಕ್ಷನ್ ಆ್ಯಂಡ್ ಅಲಾಟ್ಮೆಂಟ್. ಪ್ಲ್ಯಾನ್ ವೆಲ್. ತುಂಬ ಜನ ಈಗ ಅಲಾಟ್ಮೆಂಟ್ಗೆ ಹೋಗಿರ್ತಾರೆ, ಪ್ರೈಸಸ್ ಕಮ್ಮಿ ಇದೆ ಅಂಥೇಳಿ. ಆಕ್ಷನ್ಗೆ ಪ್ರಾಬ್ಲಿ ಡಿಮ್ಯಾಂಡ್ ಕಮ್ಮಿ ಇರುತ್ತೆ, ಆರ್ ಎಲ್ಸ್ ಸೈಮೆಂಟೇನಿಯಸ್ಲಿ ಉಲ್ಟಾನೂ ಆಗ್ಬೋದು. ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಮಾಡಿಕೊಂಡು ಸ್ಟ್ರಾಟಜಿಕಲಿ ಪ್ಲ್ಯಾನ್ ಮಾಡಿಕೊಂಡು ಬೇಸ್ಡ್ ಆನ್ ಯುವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಮ್ಮ ಡೀಟೇಲ್ಸ್ ಏನು ಹಾಕಿದ್ದೀವಲ್ಲ ಅದ್ರ ಮೇಲೆ ಅರ್ಥ ಮಾಡಿಕೊಂಡು ಟೇಕ್ ಅ ಕಾಲ್ ಆನ್ ದಟ್. ಆಲ್ ದ ಬೆಸ್ಟ್. ಬಾಯ್.